ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. SIS ಅಕಾಡೆಮಿ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮುಂಬರುವ KAS PDO VAO ಪರೀಕ್ಷೆಗಳಿಗೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇಂದಿನ ಮೊದಲ ಪ್ರಶ್ನೆ, ಬ್ಯಾಂಕ್ನಲ್ಲಿ ಓಂಬುಡ್ಸ್ಮನ್ ಪಾತ್ರವೇನು? ಆಯ್ಕೆಗಳು ಹೀಗಿವೆ: ಗ್ರಾಹಕರ ಕುಂದುಕೊರತೆಗಳಿಗೆ ಗುಣಮಟ್ಟದ ಮತ್ತು ತ್ವರಿತ ಪರಿಹಾರವನ್ನು ಒದಗಿಸುವುದು, ಬ್ಯಾಂಕ್ಗಳಲ್ಲಿ ನವೀನ ಯೋಜನೆಗಳಿಗೆ ಸಲಹೆಗಳನ್ನು ಒದಗಿಸುವುದು, ಶಾಖೆಗಳ ಆಂತರಿಕ ಕೆಲಸವನ್ನು ಪರಿಶೀಲಿಸುವುದು, ಬ್ಯಾಂಕ್ನಿಂದ ಕೈಗೊಳ್ಳಲಾದ ಅಥವಾ ಜಾರಿಗೊಳಿಸಿದ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೆಯ ಆಯ್ಕೆ, ಗ್ರಾಹಕರ ಕುಂದುಕೊರತೆಗಳಿಗೆ ಗುಣಮಟ್ಟದ ಮತ್ತು ತ್ವರಿತ ಪರಿಹಾರವನ್ನು ಒದಗಿಸುವುದು ಓಂಬುಡ್ಸ್ಮನ್ ಅವರ ಕಾರ್ಯವಾಗಿರುತ್ತದೆ. ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಓಂಬುಡ್ಸ್ಮನ್ ರವರು ಗ್ರಾಹಕರು, ಅಂದರೆ ಕಸ್ಟಮರ್ಗಳು ಯಾರು ಬರ್ತಾರೋ, ಬ್ಯಾಂಕಿನಲ್ಲಿರುವ ಅಕೌಂಟ್ ಹೋಲ್ಡರ್ಸ್ಗಳು, ಅವರ ಕುಂದುಕೊರತೆಗಳನ್ನು ಗುಣಮಟ್ಟದ ಮತ್ತು ತ್ವರಿತವಾಗಿ ಪರಿಹಾರವನ್ನು ಒದಗಿಸುವುದು ಅವರ ಬಹುಮುಖ್ಯವಾದ ಕಾರ್ಯಕ್ರಮ ಅಥವಾ ಪಾತ್ರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿ ಹೊಂದಾಣಿಕೆಯನ್ನು ಪಟ್ಟಿಗಳಿಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಪಟ್ಟಿ 1 A ಕಲ್ಪಕಂ, B ಝರಿಯಾ, C ಮಥುರಾ, D ನೇಪಾನಗರ್. ಇವೆಲ್ಲವೂ ನಮ್ಮ ಪುರಾತನ ಕಾಲದ ಭಾರತದಲ್ಲಿದ್ದಂತಹ ಸ್ಥಳಗಳ ಹೆಸರುಗಳಾಗಿವೆ. ಈ ಸ್ಥಳಗಳಲ್ಲಿ ಈಗ ಪ್ರಸ್ತುತ ನಾವು ನಿರ್ವಹಿಸುತ್ತಿರುವಂತಹ ಕಲ್ಲಿದ್ದಲು ಗಣಿಗಾರಿಕೆ ಆಗಿರ್ಬೋದು ಅಥವಾ ಅಲ್ಲಿ ನಾವು ಮಾಡುತ್ತಿರುವಂಥ ಕೈಗಾರಿಕಾ ಕಾರ್ಯಕ್ರಮಗಳು ಯಾವುದು ಎಂಬುದನ್ನು ಸರಿಯಾಗಿ ಹೊಂದಿಸಬೇಕಾಗಿದೆ. ಪಟ್ಟಿ 2ರಲ್ಲಿ ನ್ಯೂಸ್ ಪ್ರಿಂಟ್, ತೈಲ ಶುದ್ಧೀಕರಣಗಾರ, ಕಲ್ಲಿದ್ದಲು ಗಣಿಗಾರಿಕೆ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಎಂದು ನೋಡುವುದಾದರೆ ಆಯ್ಕೆ 2ರಲ್ಲಿರುವ ಹೊಂದಾಣಿಕೆಗಳು ಈ ಪ್ರಶ್ನೆಗೆ ಸರಿಯಾದ ಹೊಂದಾಣಿಕೆಯಾಗಿದೆ. ಅಂದರೆ ಕಲ್ಪಕಂ ಎಂಬ ಸ್ಥಳದಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಝರಿಯಾ ಎಂಬ ಸ್ಥಳದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದೆ. ಮಥುರಾ ಎಂಬ ಸ್ಥಳದಲ್ಲಿ ಶುದ್ಧವಾದ ಅಥವಾ ತೈಲ ಶುದ್ಧೀಕರಣಗಾರ ಘಟಕವನ್ನು ಸ್ಥಾಪಿಸಲಾಗಿದೆ. ನೇಪಾನಗರದಲ್ಲಿ ನ್ಯೂಸ್ ಪ್ರಿಂಟ್ ಘಟಕವನ್ನು ಸ್ಥಾಪಿಸಲಾಗಿದೆ. ಇವು ಈ ಪ್ರದೇಶಗಳಲ್ಲಿ ನಡೆಸಲಾಗುತ್ತಿರುವಂತಹ ಕೈಗಾರಿಕೆಯ ಒಂದು ಸ್ಥಳವಾಗಿದೆ. ಮುಂದಿನ ಪ್ರಶ್ನೆ, ಗುರುನಾನಕ್ ದೇವ್ಜಿ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗುರುನಾನಕ್ ದೇವ್ಜಿ 15ನೇ ಶತಮಾನದಲ್ಲಿ ಹಿಂದಿನ ಪಾಕಿಸ್ತಾನದಲ್ಲಿ ಜನಿಸಿದರು. ಅವರು ಸಿಖ್ ಧರ್ಮವನ್ನು ಸ್ಥಾಪಿಸಿದರು ಮತ್ತು ಏಕ್ ಅಥವಾ ಹಿಕ್ ಓಂಕಾರ್ ಪರಿಕಲ್ಪನೆಯನ್ನು ಬೋಧಿಸಿದರು. ಏಕ ನಿರಾಕಾರ ದೈವಿಕ ಶಕ್ತಿಯ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಒತ್ತಿ ಹೇಳಿದರು. ಗುರುನಾನಕ್ ದೇವ್ಜಿ ಅವರ ಆಧ್ಯಾತ್ಮಿಕ ಪ್ರಯಾಣವು ಉದಾಸಿಗಳು ಎಂದು ಕರೆಯಲ್ಪಡುವ ವ್ಯಾಪಕವಾದ ಪ್ರವಾಸಗಳನ್ನು ಒಳಗೊಂಡಿತ್ತು. ಈ ಸಮಯದಲ್ಲಿ ಅವರು ತಮ್ಮ ಬೋಧನೆಗಳನ್ನು ವಿವಿಧ ಪ್ರದೇಶಗಳಲ್ಲಿ ಹರಡಿದರು. ಮೇಲೆ ನೀಡಿರುವ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಈ ಪ್ರಶ್ನೆಯಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರುತ್ತದೆ. ಸರಿ, ಹಾಗಾದರೆ ಸರಿಯಾದ ಆಯ್ಕೆ ಯಾವುದೆಂದು ನೋಡುವುದಾದರೆ 4ನೇ ಆಯ್ಕೆ, ಅಂದರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. 8ನೆಯ ಪ್ರಶ್ನೆ, ಪ್ರಪಂಚದ 2ನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಜರ್ಮನಿ, ಇಟಲಿ ಹಾಗೂ ಜಪಾನ್ಗಳನ್ನು ಒಟ್ಟಿಗೆ ಹೀಗೆಂದು ಕರೆಯಲಾಯಿತು. ಆಯ್ಕೆ 1 ವಿರೋಧ ಚಳುವಳಿ, 2 ಆಕ್ಸಿಸ್ ಶಕ್ತಿಬಣ, 3 ಮಿತ್ರಕೂಟ, 4 ಮಹಾ ಮೈತ್ರಿಕೂಟ. ಸರಿಯಾದ ಆಯ್ಕೆ ಆಕ್ಸಿಸ್ ಶಕ್ತಿಬಣ. ಪ್ರಪಂಚದ 2ನೇ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ಜರ್ಮನಿ, ಇಟಲಿ ಹಾಗೂ ಜಪಾನ್ಗಳು
ಒಟ್ಟಿಗೆ ಸೇರಿಕೊಂಡು ಆ ಒಂದು ಕೂಟವನ್ನು ರಚಿಸಿಕೊಂಡು ಅವರು ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಆದ ಕಾರಣ ಇವರನ್ನು ಆಕ್ಸಿಸ್ ಶಕ್ತಿಬಣ ಎಂದು ಕರೆಯಲಾಗಿತ್ತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರೊಮೇಷನ್ ಎಂದರೇನು? ಆಯ್ಕೆ ಬೆಚ್ಚಗಿನ ತಿಂಗಳುಗಳಲ್ಲಿ ಒಂದು ರೀತಿಯ ಸರೀಸೃಪ ಸುಪ್ತ ಅವಧಿ. ಸರೀಸೃಪಗಳಲ್ಲಿನ ಸುಪ್ತ ಅವಧಿಯು ಸಾಮಾನ್ಯವಾಗಿ ತಂಪಾದ ತಿಂಗಳುಗಳಲ್ಲಿ ಸಂಭವಿಸುತ್ತದೆ. ಮೂರನೆಯ ಆಯ್ಕೆ ಬೇಟೆಯ ಸಮಯದಲ್ಲಿ ಸರೀಸೃಪಗಳ ಸಕ್ರಿಯ ಮತ್ತು ಎಚ್ಚರಿಕೆಯ ಸ್ಥಿತಿಗೆ ಒಂದು ಪದ. ನಾಲ್ಕನೆಯದು ಪರಿಸರ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಸರೀಸೃಪಗಳು ತಮ್ಮ ಚರ್ಮವನ್ನು ಕಳಚುವ ಪ್ರಕ್ರಿಯೆ. ನೋಡಿ, ಇಲ್ಲಿ ಬ್ರೊಮೇಷನ್ ಎಂಬ ಪದವು ಸೈಂಟಿಫಿಕ್ ಪದವಾಗಿರುತ್ತದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಪದವಾಗಿರುವುದರಿಂದ ಆ ಪದದ ಅರ್ಥ ಆ ಪದದಲ್ಲಿರುವಂತಹ ಪದವನ್ನು ಯಾವ ಒಂದು ಕ್ರಿಯೆಗೆ ಉಪಯೋಗಿಸುತ್ತೇವೆ ಎಂಬುದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಸರೀಸೃಪಗಳಲ್ಲಿನ ಸುಪ್ತ ಅವಧಿಯು ಸಾಮಾನ್ಯವಾಗಿ ತಂಪಾದ ತಿಂಗಳುಗಳಲ್ಲಿ ಸಂಭವಿಸುತ್ತದೆ. ಬ್ರೊಮೇಷನ್ ಎಂಬುದು ಸರೀಸೃಪಗಳಲ್ಲಿ ಸಂಭವಿಸಬಹುದಾದಂತಹ ಸುಪ್ತ ಅವಧಿಯನ್ನು ಬ್ರೊಮೇಷನ್ ಎಂದು ಕರೆಯಲಾಗುತ್ತದೆ. ಸರಿ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭಾರತದ ಅತ್ಯಂತ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶವೊಂದು ಪ್ರಸಿದ್ಧವಾಗಿರುವ ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಪ್ರಶ್ನೆನೇ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಕೇಳಿರೋದು ಆ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭಾರತದ ಅತ್ಯಂತ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರದಲ್ಲಿದೆಯಾ, ಮಧ್ಯಪ್ರದೇಶದಲ್ಲಿದೆಯಾ, ರಾಜಸ್ಥಾನದಲ್ಲಿದೆಯಾ ಅಥವಾ ಅಸ್ಸಾಂನಲ್ಲಿದೆಯಾ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಭಾರತದ ಅತ್ಯಂತ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶವು ಪ್ರಸಿದ್ಧವಾಗಿರುವ ಬೋರ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕುಸ್ಕುಟಾ ಡಾಡರ್ ಎಂದರೇನು? ಕುಸ್ಕುಟಾ ಡಾಡರ್ ಎಂದರೆ ಆಯ್ಕೆ 1 ಆಕ್ರಮಣಕಾರಿ ಕಳೆ, ಆಯ್ಕೆ 2 ಮೀನು, ಆಯ್ಕೆ 3 ವೈರಸ್, 4 ಸರೀಸೃಪ. ಸರಿಯಾದ ಉತ್ತರ ಇದಕ್ಕೆ ಆಕ್ರಮಣಕಾರಿ ಕಳೆ. ಕುಸ್ಕುಟಾ ಡಾಡರ್ ಎಂಬುದು ವೈಜ್ಞಾನಿಕ ಪದವಾಗಿದ್ದು ಇದು ಕೃಷಿಯಲ್ಲಿರುವ ಆಕ್ರಮಣಕಾರಿ ಕಳೆ, ಅಂದರೆ ನಾವು ಬೆಳೆಯುವ ಬೆಳೆಗಳನ್ನು ಅತಿ ಶೀಘ್ರವಾಗಿ ನಾಶಪಡಿಸಬಲ್ಲಬಹುದಾದಂತಹ ಒಂದು ಕಳೆಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಯಾಸಿನಿ ಯೂಸೆನ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು? ಕ್ಷುದ್ರ ಗ್ರಹಗಳ ಸಂಯೋಜನೆಯನ್ನು ವಿಶ್ಲೇಷಿಸುವುದು, ಕಪ್ಪು ಕುಳಿಗಳ ಬಗ್ಗೆ ಅನ್ವೇಷಣೆ ಮಾಡುವುದು, ಶನಿಯ ವಾತಾವರಣ ಮತ್ತು ಚಂದ್ರಗಳನ್ನು ತನಿಖೆ ಮಾಡುವುದು, ಎಕ್ಸೋ ಪ್ಲಾನೆಟ್ಗಳನ್ನು ಹುಡುಕಲಾಗುತ್ತದೆ. ಈ 4 ಆಯ್ಕೆಗಳಲ್ಲಿ ಕ್ಯಾಸಿನಿ ಯೂಸೆನ್ಸ್ ಎಂದರೆ ಏನು ಎಂಬುದನ್ನು ನೋಡುವುದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶನಿಯ ವಾತಾವರಣ ಮತ್ತು ಚಂದ್ರಗಳನ್ನು ತನಿಖೆ ಮಾಡುವುದು ಕ್ಯಾಸಿನಿ ಯೂಸೆನ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶವಾಗಿದೆ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 8ನೇ ಶತಮಾನದ ಕೊಟ್ರವೈ ಶಿಲ್ಪವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ? ಆಯ್ಕೆ ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ. ಸರಿಯಾದ ಉತ್ತರ ತಮಿಳುನಾಡು. ಪುರಾತತ್ವ ಶಾಸ್ತ್ರಜ್ಞರು 8ನೇ ಶತಮಾನದ ಕೊಟ್ರವೈ ಶಿಲ್ಪವನ್ನು ತಮಿಳುನಾಡು ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಟೆಮೊಸ್ಪ್ರೆಷೆಟಸ್ ಲೆಪ್ಟೋಸ್ಪಿಲೋಸ್ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ? ಮಿಲಿಪಿಡ್, ಹಾವು, ಆಕ್ರಮಣಕಾರಿ ಸಸ್ಯ, ಮೀನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಲಿಪಿಡ್. ಅಟೆಮೊಸ್ಪ್ರೆಷೆಟಸ್ ಲೆಪ್ಟೋಸ್ಪಿಲೋಸ್ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ ಎಂದು ನೋಡುವುದಾದರೆ ಅದು ಮಿಲಿಪಿಡ್ ಜಾತಿಗೆ ಸೇರಿದ್ದಾಗಿದೆ. ಮುಂದಿನ ಪ್ರಶ್ನೆ, ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು? ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು? ಆಯ್ಕೆಗಳು ಪುರಂದರದಾಸರು, ಕನಕದಾಸರು, ಕಾಳಿದಾಸರು, ತುಕಾರಾಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಕನಕದಾಸರು. ಮೋಹನ ತರಂಗಿಣಿಯನ್ನು ಕನಕದಾಸರು ರಚಿಸಿದರು. ಮುಂದಿನ ಪ್ರಶ್ನೆ, ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ? ಆಯ್ಕೆ: ಆತನನ್ನು ಸಾರ್ವಜನಿಕರ ಮುಂದೆ ಮೆರವಣಿಗೆ ಮಾಡುವುದು, ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ ಎಂದು ನೋಡುವುದರೆ ಈ ಎರಡು ಹೇಳಿಕೆಯಲ್ಲಿ ಮುಖ್ಯವಾಗಿ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು ಕಾನೂನಾತ್ಮಕವಾಗಿ ಸರಿಯಾದ ವಿವರಣವಾಗಿದೆ. ಏಕೆಂದರೆ ಆತನನ್ನು ಬಂಧಿಸಿದ ನಂತರ ಸಾರ್ವಜನಿಕವಾಗಿ ಮುಂದೆ ಮೆರವಣಿಗೆ ಮಾಡುವುದು ಕಾನೂನಾತ್ಮಕವಾಗಿ ಅದು ತಪ್ಪಾಗಿರುತ್ತದೆ. ಆದುದರಿಂದ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು ಕಾನೂನಾತ್ಮಕವಾಗಿ ಸ್ವೀಕಾರಾರ್ಹವಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು, ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು, ಒಬ್ಬ ವ್ಯಕ್ತಿಯು ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಸ್ವಯಂ ಪ್ರೇರಣೆಯಿಂದ ಪಾವತಿಸಿದಾಗ ಹಣವನ್ನು ಸ್ವೀಕರಿಸುವುದು. ಇವುಗಳಲ್ಲಿ ಎಲ್ಲವೂ ಸೇರಿವೆ. ನೋಡಿ, ದುರ್ವರ್ತನೆ ಎಂದರೆ ಇಲ್ಲಿ ಇದನ್ನು ನಾವು ಅಟ್ ಪ್ರೆಸೆಂಟ್ ನಾವು ಹೇಳ್ತೀವಿ ಲಂಚಾವತಾರ ಅಥವಾ ಲಂಚೆಯನ್ನು ಪಡೆದುಕೊಳ್ಳುವುದು ಅಂತ ಹೇಳ್ತೇವೆ. ಈ ಮೂರು ಹೇಳಿಕೆಗಳು ಲಂಚವನ್ನು ಕೊಡುವುದು ಅಥವಾ ಪಡೆದುಕೊಳ್ಳುವ ಹೇಳಿಕೆಯೇ ಆಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಹೇಳಿಕೆಗಳು ದುರ್ವರ್ತನಾ ನಡತೆಯಾಗಿದೆ. ಆದ್ದರಿಂದ ಎಲ್ಲವೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ನಿಮಗೆ ಬಸ್ನಲ್ಲಿ 2 ಲಕ್ಷ ರುಗಳಿರುವ ಬ್ಯಾಗ್ ಸಿಕ್ಕಿದೆ. ನೀವು ಏನು ಮಾಡಬೇಕು? ಆಯ್ಕೆಗಳು: ಅದರ ಮಾಲೀಕನನ್ನು ಹುಡುಕಿ ಸಿಗದಿದ್ದರೆ ಸ್ವಂತ ಬಳಕೆಗಾಗಿ ಮನೆಗೆ ತೆಗೆದುಕೊಂಡು ಹೋಗಿ. ಆಯ್ಕೆ 2, ಯಾರನ್ನು ಕೇಳದೆ ಮನೆಗೆ ತೆಗೆದುಕೊಂಡು ಹೋಗಿ, ಯಾಕೆಂದರೆ ಅದು ಕಳೆದು ಹೋಗಿರುವ ದುಡ್ಡು. ಆಯ್ಕೆ 3, ರಸ್ತೆಯಲ್ಲಿರುವ ಭಿಕ್ಷುಕರಿಗೆ ಹಂಚಿ. ಆಯ್ಕೆ 4, ಇವುಗಳಲ್ಲಿ ಯಾವುದೂ ಇಲ್ಲ. ನೋಡಿ, ಈ ಪ್ರಶ್ನೆ ಬಂದು ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇದನ್ನು ನೀವು ಸರಿಯಾದ ಆಯ್ಕೆ ಯಾವುದು ಎಂದು ನೋಡುವುದಾದರೆ ಇವುಗಳಲ್ಲಿ ಯಾವುದೂ ಅಲ್ಲ. ಏಕೆಂದರೆ ಯಾವುದೇ ಸಂದರ್ಭದಲ್ಲಿ ನಮ್ಮ ವಸ್ತು ಅಲ್ಲದ ಯಾವುದೇ ವಸ್ತು ಸಿಕ್ಕಿದರೂ ಅದನ್ನು ನೇರವಾಗಿ ಪೊಲೀಸರ ಕೈಗೊಪ್ಪಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಅದನ್ನು ಯಾವುದೇ ಕಾರಣಕ್ಕಾಗೂ ನಾವು ನಮ್ಮ ಸ್ವಂತಿಗಾಗಿ ತೆಗೆದುಕೊಳ್ಳೋದು ಅಥವಾ ಅದನ್ನು ಬೇರೆ ಯಾರಿಗೂ ಹಂಚೋದು ಅಥವಾ ತೆಗೆದುಕೊಂಡು ಹೋಗಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅಂತ ಇಟ್ಕೊಳ್ಳೋದು, ಯಾವುದನ್ನು ಮಾಡಿಕೊಡ್ದು, ಇದು ತಪ್ಪು. ಓಕೆನಾ? ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರುಪಡಿಸಲಾಗಿದೆ? ಆಯ್ಕೆ 1, ಪೂರ್ವ ಭಾರತದ ಪರಿಶಿಷ್ಟ ಬುಡಕಟ್ಟುಗಳು. ಆಯ್ಕೆ 2, ದೇವಸ್ಥಾನಗಳಲ್ಲಿ ಪೂರ್ಣ ಸಮಯ ತೊಡಗಿರುವ ಅರ್ಚಕರು. ಆಯ್ಕೆ 3, ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳು. ಆಯ್ಕೆ 4, ಕೈಲಾಸ ಮಾನಸ ಸರೋವರಕ್ಕೆ ಹೋಗುವ ಯಾತ್ರಿಕರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳ ಜನಸಂಖ್ಯೆಯನ್ನು ಗುರಿಯಾಗಿಟ್ಟುಕೊಂಡು ಯೋಜನೆಯನ್ನು ರೂಪಿಸಲಾಗಿದೆ. ಇವಿಷ್ಟು ಇಂದಿನ ವಿಡಿಯೋದ ಮಾದರಿ ಪ್ರಶ್ನೆಗಳು ಫಾರ್ KAS, PDO ಮತ್ತು VAO ಪರೀಕ್ಷೆಗಳಿಗೆ. ಇನ್ನು FDI SDO ಕೂಡ ಸಹ ತಾವು ಇದನ್ನು ಅಧ್ಯಯನ ಮಾಡಿಕೊಳ್ಳಬಹುದು. ಈ ಪ್ರಶ್ನೆಗಳೆಲ್ಲವೂ ಇತ್ತೀಚಿನ ಪ್ರಚಲಿತ ಘಟನೆಗಳ ಆಧಾರಿತವಾಗಿ ಹಾಗೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರಿತವಾಗಿ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಈ ಪ್ರಶ್ನೆಗಳು ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಥ್ಯಾಂಕ್ ಯು. ಧನ್ಯವಾದಗಳು.